ಚಸ್ತ ಅಂತ ಏನು ಟ್ರಬಲ್. ಇವಾಗ ನಾವು ಸೈಕಲಲ್ಲಿ ಬಜೆ ಆ ಥರ ಕರ್ಕೊಂಡು ಹೋಗ್ತಾರೆ ಆ ಥರ ಆಫ್ಟರ್ 60% ಇಸ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿನ್ಬಿನ್ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಪಿಕಪ್ ಇತ್ತು. ಸೊ ಆನ್ ದ ವೇ ಹೋಗ್ತಾ ಅವ್ರು ಒಂದು 45 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ಈ ಸ್ಪಾಟ್ ಹತ್ರ ನಾವು ಈ ಹೋಟೆಲ್ ಹತ್ರ ಏನು ನೋಡಿದ್ವಿ ಅಂದರೆ ಫುಲ್ ಪರ್ಲ್, ರಿಯಲ್ ಪರ್ಲ್ದೆಲ್ಲ ಇದಿಟ್ಟಿದ್ದಾರೆ. ಒಂಚೂರು ತೋರ್ಸೋಣ ಅಂತ ರೆಕಾರ್ಡ್ ಮಾಡ್ತಿದ್ದೆ. ಪರ್ಲ್ ಸೆಟ್ ಜೊತೆಗೆ ಬೇರೆದು ಇತ್ತು, ಲೈಕ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಹ್ಯಾಟ್ಸ್, ಬಟ್ಟೆ ಎಲ್ಲನೂ ಇತ್ತು. ಬಟ್ ಪ್ರೈಸ್ ವಾಸ್ ಮೀಡಿಯಮ್ ಟು ಹೈ ರೇಂಜ್. ನಾವೇನೂ ತೊಗೊಂಡಿಲ್ಲ, ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಶಸ್ತ ಅಂತ ಏನು ಟ್ರಬಲ್ಲೇ ಮಾಡ್ತಿಲ್ಲಪ್ಪ. ಆರಾಮ ನಾವು ಟ್ರಾವೆಲ್ ಮಾಡ್ಬೇಕಾರೆಲ್ಲ ಮಲ್ಕೊತಾಳೆ. ಅಲ್ಲಿ ರೀಚ್ ಆದ್ಮೇಲೆ ಎದ್ದೇಳ್ತಾಳೆ. ಹಿಂದೆ ಕುತ್ಕೊಂಡ್ಲಾ? 2 people. Only one. ಒಬ್ಬರೇ ಅಂತ. ಸೀಟ್ ಕಡಿಮೆ ಇರೋದು ಕೇಳು. ಅಲ್ಲೊಂದು ಇದೆಯಲ್ಲ ಮುಂದೆ ಇದೆ ನೋಡು. ಎಲ್ಲ ಐತಿ, ಇಷ್ಟೇ ಇದೆ. ಇದು ನಂಗೆ ಆಗತ್ತೆ. ಇನ್ನೊಂದು ತಗೋಬ ಪುಟ್ಟಿ ಈ ಥರದ್ದು ನೋಡು. ನನಗೆ ಅಪ್ಪಾಜಿ ತಗೊಂಡಿದ್ಯಲ್ಲ, ಇದು ನಾನೇ ತಗೊಂತೀನಿ. ಇನ್ನೊಂದು ಅಪ್ಪಾಜಿಗೂ ಕೊಳ್ಳೋಗಿರೋದೇ ಬೇಕು. ಇನ್ನೊಂದು ತಗೊಂಬ. ಇದು ಓಕೆ ನನಗೆ. ನೀನು ಹುಡುಗಿ ಸೈಕಲ್ ಎತ್ಕೊಂಡಿದ್ಯಾ? ಇದು ನಿಂಗೆ ಹೈಟಾ? ನಿಂಗೆ ಮ್ಯಾನೇಜ್ ಮಾಡ್ಬೋದು. ನಂಗೆ ಜಾಸ್ತಿ ಹೈಟ್ ಆಗುತ್ತೆ ಅದು. ಇದು ಈ ಥರ ಇದೆಯಲ್ಲ ಹ್ಯಾಂಡಲು, ಹಿಂಗೆ ಸಡನ್ನಾಗಿ ಶೇಕ್ ಆಗುತ್ತೆ. ಪುಟ್ಟಿ ನಾನು ಚಪ್ಪಲಿ ಬಿಚ್ಚಿದ್ರೊಳಗೆ ಹಾಕೊಂಡ್ಲ ಬುಟ್ಟಿ ಒಳಗಡೆ ಜಾರುತ್ತೆ ಅನ್ಸುತ್ತೆ. ಟ್ರೈ ಮಾಡಿ, ಏನು ಆಗಲ್ಲ. ಈ ಜಲ್ಲಿ ಕಲ್ಲು ಬಾ, ಮುಂದೆ ಹೋಗೋಣ. ರೋಡಲ್ಲಿ ಒಂದ್ಸರಿ ಟ್ರೈ ಮಾಡೋಣ. ರೋಡ್ ಕ್ಲೀನ್ ಆಗಿದೆ, ಸೊ ಆಗುತ್ತೆ. ಬಾ, ನಮ್ದೊಂದು ಗ್ರೂಪ್ ಇದೆಯಲ್ಲ, ನಾವು ಅವ್ರ ಜೊತೆನೇ ಹೋಗ್ಬೇಕು. ಅವ್ರು ಬೇರೆ ಗ್ರೂಪು. ಇವಾಗ ನಾವು ಸೈಕಲಲ್ಲಿ ನಿನ್ಬಿನ್ ಅನ್ನೋ ಜಾಗದಲ್ಲಿದ್ದೀವಿ. ಇಲ್ಲಿ ಟೆಂಪಲ್ಗೆ ಏನೋ ಕರ್ಕೊಂಡು ಹೋಗ್ತಾರಂತೆ. ಸೈಕಲ್ ಬರೋರು ಸೈಕಲಲ್ಲಿ ಬನ್ನಿ ಅಂದರು. ಯಾರು ಸೈಕಲ್ ಬರೋರು ಅವನ್ನೆಲ್ಲ ಬಸ್ಸಲ್ಲಿ ಕರ್ಕೊಂಡ್ಬರ್ತಾರೆ. ಸೊ ನಮ್ಮ ಅತ್ತೆ ಮಾವ ಅಮ್ಮ ಎಲ್ಲ ಶಸ್ತನ ಬಿಟ್ಬಿಟ್ಟು ನಾವು ಬಂದ್ವಿ. ನಾವು 3 ಜನ. 4 ಕಿಲೋಮೀಟರ್ಸ್ ಏನೋ ಇದೆ ಅಂತ ಹೇಳಿದ್ದಾರೆ. ವಿ ಡೋಂಟ್ ನೋ. ನಾನು ತುಳಿತೀನಿ ಅಲ್ವಾ, ಭರತ್ ಅಪ್ಪಾಜಿ ತುಳಿತಾರೆ, ನಂಗೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಎಷ್ಟೋ ದಿನ ಆಗಿದೆ ಸೈಕಲ್ ತುಳಿದು. ಬಟ್ ಚೆನ್ನಾಗಿದೆ, ಫುಲ್ ಹಳ್ಳಿ ಥರ ಇದೆ. ವೆದರ್ ಸಖತ್ತಾಗಿದೆ. ಇವತ್ತೇನು ಮಳೆನೂ ಇಲ್ಲ, ಚೆನ್ನಾಗಿದೆ. ಪಾಪ ನೀನೇ ಬರ್ತಿಲ್ಲ ವಿಡಿಯೋದಲ್ಲಿ. ಇರಲಿಲ್ಲ, ನಡಿ ಮಾಡು ರೆಕಾರ್ಡು. ಮಾಡ್ತಾಯಿನಿ. ಜಾಯ್ ನೀವೇ ಬಂದಿದ್ರೆ ಚೆನ್ನಾಗಿ ಎಂಜಾಯ್ ಮಾಡಿರೋದು. ನಾನು ಕಾರ್ನರಲ್ಲಿ ಇದ್ದೀನಿ, ಆ ಕಡೆ ಹೋಗ್ತೀನಿ. ಹೋಗು. 1 by 1 ಬಾ ಬುಟ್ಟಿ. ಇಲ್ಲ ನಾನೇ ಜೊತೆಗೆ ಹೋಗೋಣ, ಬಾ. ಹೋಗು ಬೇಗ ಹೋಗು ಬೇಗ. ಆ ವ್ಯೂ ಸಕ್ಕತ್ತಾಗಿದೆಯಲ್ಲ, ಕಾಣಿಸ್ತಿದ್ಯಾ ನದಿ? ಚಚ್ಚನ ಬ್ಯಾಗ್ ಹಾಕೊಂಡ್ ಬಂದಿದ್ರೆ ಬಜೆ. ಅವ್ರದ್ದು ಈ ಸಿಂಬಲ್ ಅಲ್ಲ, ಈ ಸಿಂಬಲ್. ಆಯ್ತು ನೋಡಿ ಅದು.
ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ರಾಜರ ಸ್ವಿಮ್ಮಿಂಗ್ ಪೂಲ್. ನಮ್ಮ ಕಡೆ ಹೆಂಗೆ ದೇವಸ್ಥಾನದಲ್ಲಿ ದೇವ್ರು ಇರ್ತಾರೋ ಅವ್ರ ಕಡೆ ಟೆಂಪಲಲ್ಲಿ ರಾಜರದ್ದು ಸಮಾಧಿಗಳು ಇರ್ತಾವೆ. ಸಮಾಧಿ ಅಂದರೆ ಅವ್ರದ್ದು ಬಿಲೀಫು, ಸಮಾಧಿ ಅಂದರೆ ಅವ್ರ ಬಿಲೀಫು, ಅಂದರೆ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಪೂಜಿಸ್ತಾರೆ ಅವ್ರನ್ನ. ಆಮೇಲೆ ಇಲ್ಲಿ ಪಗೋಡ ಅಂತ ಇರ್ತಾವಲ್ಲ, ಪಗೋಡದಲ್ಲಿ ಬುದ್ಧನ ವರ್ಷಿಪ್ ಮಾಡ್ತಾರೆ ಇಲ್ಲವರು. ಹಾಂ, ಸೊ ಟೆಂಪಲ್ ಅಂದರೆ ನಮ್ಮ ಕಡೆ ದೇವರು ಇದ್ದಂಗೆ. ಹಾಂ, ಸಮಾಧಿ ಅಲ್ಲ, ಬಟ್ ಅಲ್ಲಿಂದ ರಾಜರನ್ನ ವರ್ಷಿಪ್ ಮಾಡೋ ಥರ. ಇದು ನಾವು ವಿಸಿಟ್ ಮಾಡ್ತಿರೋ ಫಸ್ಟ್ ಟೆಂಪಲ್. ಆ್ಯಸ್ ಭರತ್ ಟೋಲ್ಡ್, ಇಲ್ಲಿ ದೇವ್ರಂತ ಏನಿರಲ್ಲ, ರಾಜರನ್ನೇ ವರ್ಷಿಪ್ ಮಾಡ್ತಾರೆ ದೇವರಾಗಿ. ಅಂದರೆ ಅವ್ರು ತೀರೋದ್ಮೇಲೆ ಅವ್ರ ಸಮಾಧಿನೇ ಅವ್ರ ದೇವಸ್ಥಾನ ಥರ ಮಾಡ್ಕೊಂಡಿರ್ತಾರೆ. ಸೊ ಈ ಟೆಂಪಲ್ ಆದಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಶಸ್ತಾನ ಆಟ ಆಡಿಸ್ಕೊಂಡು ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು. ಇದು ಪಕ್ಕದಲ್ಲಿ ಇನ್ನೊಂದಿತ್ತು, ಬಟ್ ನಾವು ಎಲ್ಲ ಸೇಮ್ ಇರುತ್ತೆ, ಇನ್ನೇನು ಹೋಗೋದು ಬೇಡ ಅಂತೇಳಿ ನಾವು ಇದೊಂದೇ ಟೆಂಪಲ್ ನಾವು ನೋಡ್ಕೊಂಡು ಬಂದಿದ್ದು. ಈಗ ಟೆಂಪಲ್ ಮುಗಿಸ್ಕೊಂಡು ವಾಪಸ್ ಸೈಕ್ಲಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತಲ್ಲ, ಅಲ್ಲಿಗೆ ರಿಟರ್ನ್ ಆಗ್ತಿದ್ದೀವಿ. ವಾಪಸ್ ಹೋಗೋದಕ್ಕೆ ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ ನಾವು ಸೈಕ್ಲಿಂಗ್ ಮಾಡಬೇಕಿತ್ತು. ಬರಬೇಕಾದ್ರೆ 1-1.5 ಅನಿಸುತ್ತೆ, ಹೋಗ್ಬೇಕಾದ್ರೆ ಜಾಸ್ತಿ ಇತ್ತು. ಸೊ ಟೋಟಲ್ 6 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಬಟ್ ತುಂಬ ಚೆನ್ನಾಗಿತ್ತು. ವ್ಯೂ ವಾಸ್ ಅಮೇಝಿಂಗ್. ಫುಲ್ ಹಳ್ಳಿನೇ ಇರೋದ್ರಿಂದ ಈಚ್ ಸ್ಪಾಟ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಮಧ್ಯ ಮಧ್ಯ ನದಿಗಳು ಸಿಗ್ತಾಯಿತ್ತು, ಮನೆ ಮುಂದೆ ಬೋಟ್. ಎಷ್ಟೊಂದು ವರ್ಷಗಳಾಗಿತ್ತು ಸೈಕಲ್ ತುಳಿದು. ಓವರಾಲ್ ಇಟ್ ವಾಸ್ ಎಕ್ಸ್ಪೀರಿಯನ್ಸ್. ಸಮಾಧಿಗಳು ನಮ್ಮ ಥರನೇ ಇದಾವಲ್ವಾ, ನಮ್ಮೂರಲ್ಲಿ ಇರುತ್ತಲ್ಲ. ಓಕೆ, ನನಗೆ ಲೆಫ್ಟಲ್ಲೇ ಹೋಗಂಗಾಗುತ್ತೆ, ಹೋಗಿ ಹೋಗಿ ಮರ್ತೋಗುತ್ತೆ. ಇವತ್ತು ವೆದರ್ ಚೆನ್ನಾಗಿದೆಲ್ಲ, ಬಟ್ ಸಕ್ಕಟ್ಟು ಹಬೆ. ಹೋಯ್ತು, ಮನೆ ಮುಂದೆನೇ ನದಿ. ಯಾವ ಕಡೆ ಹೋದ್ರು ಪುಡಿ, ಅದಕ್ಕೆ ಅದ್ರ ಭಾಷೆ. ಅಪ್ಪಾಜಿ ರೈಟಲ್ಲಿರೋ ಸಡನ್ನ ವೆಹಿಕಲ್ಸ್ ಬರುತ್ತೆ. ಹ್ಞೂ, ನಮ್ಗೆ ಎಳಕ್ಕೆ ಹೋಗೋ ಅಭ್ಯಾಸ. ಆದ್ರೆ ಹೆಂಗಿರ್ತಾರ ಬರುತ್ತೆ, ರೈಟಲ್ಲಿರೋ ಮುಂದೆ ಹೋದ. ಚೆನ್ನಾಗಿ ಹೊಡಿದೆಯಲ್ಲ. ಗೇರ್ ಸೈಕಲ್ ಬರಲ್ವಾ ನಿನಗೆ? ಶಸ್ತ ಇದು. ವಾ, ಫೀಡಿಂಗ್ ಡ್ರೆಸ್ಸೇ ಶಸ್ತಂಗೆ ಬಿಬ್ಬು ಅಲ್ವಾ ಶಸ್ತ? ಅಮ್ಮ ಬಿಬ್ ಮಾಡಿಬಿಟ್ಟಿದೆ. ಆ ಎಗ್ಗು ಒಂದು ಫುಲ್ ಇಟ್ಕೊಬರುತ್ತೋ, ನಂಗೊಂದು ಇದಿರುತ್ತೆ ಎಷ್ಟು ತಿಂದೆಗಳ ಅಂತ. ನಾವಿವತ್ತಿನ ಪ್ಲೇಸ್ಗೆ ಫುಲ್ ಪ್ಯಾಕೇಜ್ ತೊಗೊಂಡಿದ್ವಲ್ಲ, ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿದೆ. ಅಂದರೆ ಊಟ ಎಲ್ಲ ಬಫೆಟ್ ಸಿಸ್ಟಮ್, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಬಟ್ ಏನೂ ತಿನ್ನೋಕ್ಕೆ ಆಗಲಿಲ್ಲ. ಅವ್ರದ್ದು ಟೇಸ್ಟ್ ಎಲ್ಲ ನೋಡಿದ್ರೆ ತಿನ್ನೋದಕ್ಕೆ ಸೇರಲ್ಲ. ಇದು ಫ್ರೈಡ್ ರೈಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ನಾನು ಸಲಾಡ್ ತಿಂದ್ಕೊಂಡೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ದಿಸ್ ಸೂಪ್ ವಾಸ್ ಆಲ್ಸೋ ಗುಡ್. ಎಷ್ಟೊಂದು ಆಪ್ಷನ್ಸ್ ಇತ್ತು, ಬಟ್ ನಮಗೆ ಸೆಟ್ ಆಗಲ್ಲ, ಅದೇ ಪ್ರಾಬ್ಲಮ್. ಇನ್ನೊಂದು, ಇವರು ರೈಸ್ಗೆ ಕರಿ ಥರ ಸಾಂಬಾರು ಥರ ಏನೂ ಮಾಡಲ್ಲ, ಜಸ್ಟ್ ಪಲ್ಯ ಥರ ಮಾಡ್ತಾರೆ, ಅದನ್ನೇ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಎಗ್ ಚೆನ್ನಾಗಿತ್ತು. ಇದನ್ನು ಚಿಕನ್ ಎಗ್ಗು ಏನೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ಗುಡ್. ಶಸ್ತಂಗೂ ಕೂಡ ನಾವು ಎಗ್ಗೆ ತಿನ್ನಿಸಿದ್ದು. ಆಲ್ಮೋಸ್ಟ್ ಡೈಲಿ ಅವಳು ಮಧ್ಯಾಹ್ನದ ಹೊತ್ತು ಒಂದು ಎಗ್ ತಿಂತಿದ್ದಾಳೆ.
ಯೂಶ್ವಲಿ ಮನೆಯಿಂದನೇ ದೋಸೆ ಎಲ್ಲ ಮಾಡ್ಕೊಂಡು ಬರ್ತೀವಿ, ಅಂದರೆ ನಾವು ಉಳ್ಕೊಂಡಿರೋ Airbnb-ಯಿಂದ. ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ, ಮಧ್ಯಾಹ್ನ ಇದು ತಿನ್ಕೊತಾಳೆ, ಎಗೇನ್ ಸಂಜೆ ಹೋಗ್ಬಿಟ್ಟು ಚಪಾತಿ ಏನಾದರೂ ಮಾಡ್ಕೊಡೋದು, ಅಥವಾ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿ ಚಪಾತಿ ಏನು ಸಿಗುತ್ತೋ ಅದು. ಸೈಕ್ಲಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು, ಒಳ್ಳೆ ವ್ಯೂ. ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸ್ ನಾವು ಸೈಕಲ್ ತಗೊಂಡಿದ್ವಿ. ತಿನ್ಬೋದಾ ಅದು ನೂಡಲ್ಸು? ಹಾಂ, ಎಲ್ಲನೂ ಒಂಥರ ಫೌಲ್ ಸ್ಮೆಲ್ ಬಂದಂಗೆ ಅನಿಸ್ತಿದೆ ಅಲ್ಲ. ಬರೀ ಅಂಟಿಂದು ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಈಗ ಏನು ಪ್ಲಾನ್ ಇರೋದು? ಇದು ಬೋಟ್ ರೈಡು. ಹಾಂ, ಸೊ ಆಲ್ಮೋಸ್ಟು 1.5 hour ಕರ್ಕೊಂಡು ಹೋಗ್ತಾರೆ. ಸ್ಪೀಡ್ ಬೋಟಾ? ಸ್ಪೀಡ್ ಬೋಟ್ ಅಲ್ಲ, ನಾರ್ಮಲ್ ಬೋಟು. ಹಾಂ, ಸೊ ಒಬ್ಬರು ರೋ ಮಾಡ್ತಿರ್ತಾರೆ, ಸೊ ಆ ಥರ ಕಾಣಿಸ್ತಿದೆಯಲ್ಲ ಅಲ್ಲಿ, ಆ ಥರ ಕರ್ಕೊಂಡು ಹೋಗ್ತಾರೆ ಆ ಥರ ಏರಿಯಾಸಲ್ಲೆಲ್ಲ. ಹಾಂ. ಬೇಬೀಸ್ ಅಲೋಡಾ? ಹಾಂ, ಬೇಬೀಸ್ ಅಲೌಡ್ ಇದೆ. ಅದು ಟೆಂಪಲ್ಗೆ ಹೋಗೋದಾ ಅಥವಾ ಹಾಂ, ಟೆಂಪಲ್ ಅಂತ. ಇದು ಟ್ರ್ಯಾಂಗ್ಯಾನ್ ಅಂತಂತಾರೆ. ಟೆಂಪಲ್ ಹೆಸರಾ? ಇಲ್ಲ, ಬೋಟ್ ರೈಡ್ನ ಟ್ರ್ಯಾಂಗ್ಯಾನ್ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ಬೋಟ್ ರೈಡ್ ಒಂದೇನಾ? ಹಾಂ, ಬೋಟ್ ರೈಡೇ 1.5 hour ಜರ್ನಿ ತೊಗೊಳುತ್ತೆ. ನಡೀರಿ ಬೇಗ. ನಾವು ನೆಕ್ಸ್ಟ್ ಹೊರಟಿದ್ದು ಫಾರ್ ಟ್ರ್ಯಾಂಗ್ಯಾನ್, ಅಂದರೆ ನಮ್ಮ ಭಾಷೆಯಲ್ಲಿ ಬೋಟ್ ರೈಡ್ಗೆ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ವ ಬೋಟ್, ಈ ಥರ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇದನ್ನು ರೋ ಮಾಡೋದು ಒಬ್ಬ ಪರ್ಸನ್. ಥ್ರೂ ಮೌಂಟೈನ್ಸ್ ಕೇವ್ಸಲ್ಲಿ ಬೋಟ್ ಹೋಗುತ್ತೆ. ಬಟ್ ಇಲ್ಲಿ ಬೇಜಾರಾಗಿದೆ ಏನಂದರೆ ಎಲ್ಲ ಆಲ್ಮೋಸ್ಟ್ ಏಜ್ ಆದವರೇ ಇದ್ದರು ಬೋಟ್ ರೋ ಮಾಡೋದಕ್ಕೆ. ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ಬರೋದು ಕೂಡ ಸ್ವಲ್ಪ ದೂರ ನಾನು ರೋ ಮಾಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಪಾಪ ಅವರಾಗಿ ಅವರೇನು ಕೇಳಲಿಲ್ಲ, ಅವ್ರ ಪಾಡಿಗೆ ಅವರು ಓಡಿಸ್ತಾ ಇರ್ತಾರೆ. ಅವ್ರನ್ನ ಮಾಡಿದ್ರು ನಮಗೆ ಬೇಜಾರಾಗಿ ಲೈಕ್ ನಾವೇ ಹೇಳಿದ್ವಿ ಮಾಡ್ತೀವಿ ಅಂತ. ಅದಕ್ಕೆ ತುಂಬ ಖುಷಿಪಟ್ಟರು. 1.5 hour ಮಾಡಬೇಕು ಅಂದರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಜೊತೆಗೆ ಒಂದು ಬೋಟಲ್ಲಿ 4 ಜನನ ಅಲೋ ಮಾಡ್ತಾರೆ, ಅಂದರೆ ಮ್ಯಾಕ್ಸಿಮಮ್ 4 members, ಇಲ್ಲಾಂದರೆ 2 ಅಥವಾ 3 ಜನ ಕೂಡ ಕುತ್ಕೋಬೋದು. ಸೊ ಪೇರೆಂಟ್ಸ್ನೆಲ್ಲ ಒಂದು ಬೋಟಲ್ಲಿ ಕಳಿಸಿದ್ವಿ. ನಾನು ಶಸ್ತಾ ಮತ್ತು ನಮ್ಮ ಜೊತೆ ಇನ್ನೊಬ್ರು ಹುಡುಗ ನಮ್ಮ ಬೋಟಲ್ಲಿ ಬಂದರು. ಫುಲ್ ಹೇರ್ ಮುಂದೆ ಬಂದ್ಬಿಟ್ಟಿದೆ, ಫ್ಯಾನ್ ಇಡೋ ಮುಖಕ್ಕೆ. ಅವಳಿಗೆ ಫ್ಯಾನ್ ಬೇಕು. ಆಫ್ಟರ್ ಬೋಟ್ ರೈಡ್ ನಾವು ಕಾಫಿ ಅಥವಾ ಜ್ಯೂಸ್ ಏನೋ ತೊಗೊಳೋಣ ಅಂತ ಹೋದ್ವಿ. ಇಲ್ಲಿ ಏನಾಗಿದೆ ಅಂದರೆ ನಾನು ಮೈಕ್ ಆನ್ ಇದೆ ಅಂತೇಳಿ ನಾನು ಮಾತಾಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಬಂದು ಚೆಕ್ ಮಾಡ್ತೀನಿ, ರೆಕಾರ್ಡ್ ಏನೂ ಆಗಿಲ್ಲ. ಅಂದರೆ ರೆಕಾರ್ಡ್ ಆಗಿದೆ, ವಾಯ್ಸ್ ಇರಲಿಲ್ಲ, ಬಿಕಾಸ್ ಮೈಕಲ್ಲಿ ಚಾರ್ಜ್ ಇರಲಿಲ್ಲ. ನಾನು ಚಾರ್ಜ್ ಮಾಡದೆ ಮರ್ತೋಗ್ಬಿಟ್ಟಿದ್ದೆ. ಸೊ ಇಲ್ಲಿ ಚಿಕ್ಕ ಸ್ನ್ಯಾಕ್ಸ್ ಥರ ತಿಂದ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಲೈನ್ ಡ್ರ್ಯಾಗನ್ ಮೌಂಟೇನ್ ಅನ್ನೋ ಇದು ಪ್ಲೇಸ್ಗೆ. ಇದು ಅರೌಂಡ್ 450 ಸ್ಟೆಪ್ಸ್ ಇದೆ ಟು ರೀಚ್ ದಿ ವ್ಯೂ ಪಾಯಿಂಟ್. ಇದು ದೂರದಿಂದ ಡ್ರ್ಯಾಗನ್ ಶೇಪ್ ಕಾಣುತ್ತಂತೆ. ಸೊ ದಟ್ಸ್ ವೈ ದೇ ಹ್ಯಾವ್ ಕ್ಯಾಪ್ಟ್ ಇಟ್ ಆಸ್ ಡ್ರ್ಯಾಗನ್ ಮೌಂಟೈನ್. ಇಲ್ಲೇನು ಅಂದ್ಕೊಂಡ್ವಿ ಅಂದರೆ ಈ ಪ್ಲೇಸ್ ರೀಚ್ ಆಗಿದ್ದು ಆಲ್ಮೋಸ್ಟ್ ಸಂಜೆ ಆಗಿತ್ತು, ಅರೌಂಡ್ 4 ಗಂಟೆ ಅನಿಸುತ್ತೆ. ಸೊ ನಾವೇನು ಒಂದು 10 ಸ್ಟೆಪ್ ಅಥವಾ ಒಂದು 21 ಅರ್ಧ 20% ಹೋಗ್ಬಿಟ್ಟು ರಿಟರ್ನ್ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಹೋಗ್ತಾ ಬರೋದು ಇಲ್ಲ, ಮೇಲೆ ಹೋಗ್ಬಿಡೋಣ, ಶಸ್ತ್ರನೂ ಕರ್ಕೊಂಬಂದಿದ್ದೀವಿ ಅಂತ. ಅಂದರೆ ನಾವು ಹೋಗೋದೇ ಕಷ್ಟ ಇತ್ತು ನೋಡಿಕೊಂಡು. ಇವ್ನು ನೋಡಿದ್ರೆ ಶಸ್ತ್ರನೂ ಬ್ಯಾಗ್ ಹಾಕ್ಕೊಂಡು ಕರ್ಕೊಂಬಂದಿದ್ದ. ಬೇಡ ಅಂದರೂ ಕೇಳಲಿಲ್ಲ, ಇಲ್ಲ ನಾನು ಫುಲ್ ನೋಡಲೇಬೇಕು, ಶಸ್ತ್ರನ ಕರ್ಕೊಂಡು ಹೋಗಲೇಬೇಕು ಅಂತೇಳಿ ಹೊರಟ. 60% ಆಫ್ ದಿ ವೇ ಮೆಟ್ಲೆಲ್ಲ ಚೆನ್ನಾಗಿತ್ತು. ಮಿಕ್ಕಿದ 40% ಅಂತೂ ಫುಲ್ಲು ಮೆಟ್ಲೇ ಇಲ್ಲ, ಅಲ್ಲಲ್ಲೇ ಜಾಗ ಮಾಡಿದ್ದಾರೆ, ಅದರಲ್ಲಿ ನಾವು ನಡ್ಕೊಂಡು ಹೋಗಬೇಕು. 2 ಸೈಡು ಇದೆ, ಅಂದರೆ
60% ಒಂದು ದಾರಿ ಇದ್ದರೆ ಆಫ್ಟರ್ 60% ಸ್ಪ್ಲಿಟ್ ಆಗುತ್ತೆ. ಎರಡು ಸೈಡಿಂದಲೂ ನಾವು ಹೋಗ್ಬೋದು. ಆ ಎರಡು ಸೈಡ್ ಎಂಡಿಂಗಲ್ಲೂ ಒಂದು ಟೆಂಪಲ್, ಒಂದು ಗೋಪುರ ಥರ ಇದೆ. ಅದೇ ವ್ಯೂ ಪಾಯಿಂಟ್. ಅಲ್ಲಿಗೆ ಹೋಗಿ ರೀಚ್ ಆಗಬೇಕು. ಇದು ನೋಡೋದಕ್ಕೆ ಹೊರಗಡೆಯಿಂದ ಚಿಕ್ಕದಾಗೆ ಕಾಣುತ್ತೆ, ಬಟ್ ಒಳಗಡೆ ಇಷ್ಟೊಂದು ಫ್ಲ್ಯಾಟ್ಸ್ ಇದೆ. ನಾವು ಉಳ್ಕೊಂಡಿರೋದು 3 BHK ಫ್ಲ್ಯಾಟು, ಅದಿರೋದು 4th ಫ್ಲೋರಲ್ಲಿ. ಸೊ ಐ ಶೋ ಯು ಗೈಸ್ ಹೌ ಇಟ್ ಈಸ್. ಸಕ್ಕತ್ತಾಗಿದೆ ನೋಡೋದಕ್ಕೆ. ಕಮ್ ಕಮ್. ಬಾ. ಫಸ್ಟ್ ಲೆಟ್ ಮಿ ಚೇಂಜ್ ಮೈ ಶೂಸ್. ಕಿಚನ್ ತುಂಬ ಆರ್ಗನೈಸ್ಡಾಗಿ ಇಟ್ಟಿದ್ದರು. ಫ್ರಿಡ್ಜ್, ಡಿಶ್ ವಾಷರ್, ಅವನ್ ಪ್ರತಿಯೊಂದು ಇತ್ತು. ಅದ್ರ ಜೊತೆಗೆ ಕುಕ್ ಮಾಡೋದಕ್ಕೆ ವೆಸಲ್ಸು ಎಲ್ಲನೂ ಇಟ್ಟಿದ್ದರು. ಟೋಟಲಿ ನಿಮ್ಮ ಏನೋ ಫುಲ್ ಫ್ಯಾಮಿಲಿ ಉಳ್ಕೊಂಡಿದ್ರೆ, ಅಂದರೆ ಪೇರೆಂಟ್ಸ್, ಇನ್ಲಾಸ್ ಎಲ್ಲ ಉಳ್ಕೊಂಡಿದ್ರೆ ದಿಸ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್. ಇದು ತೆಗೆಯೋದಕ್ಕಾಗುತ್ತಾ ನೋಡ್ತೀನಿ. ಮೊನ್ನೆ ಓಪನ್ ಮಾಡಿದ್ದೆ. ಓಪನ್ ತುಂಬ ಚಿಕ್ಕ ಸ್ಪೇಸ್ ಅಷ್ಟೆ. ನಮ್ಮ ಬೆಡ್ರೂಮಲ್ಲಿ ಸ್ವಲ್ಪ ದೊಡ್ಡದಿದೆ. ಬರ್ತೇನೆ. ಈ 2 ಬೆಡ್ರೂಮ್ಗಳಿಗೆ is a common toilet. ಶಸ್ತಾ ಎಲ್ಲ ಕಡೆ ಬರ್ತಾರೆ. ಇದು 3rd ಬೆಡ್ರೂಮ್. ನಾವು ಉಳ್ಕೊಳ್ಬೋದು. ಇದು ತುಂಬ ಸ್ಪೇಷಿಯಸ್ ಆಗಿದೆ. ಬೆಡ್, ಕಬೋರ್ಡ್ಸ್ ಕೂಡ ನಾವು 3 ಡೇಸ್ಗೆ ಏನು ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ದ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್. ಟಬ್ ಇದೆ. ಅಷ್ಟೇ. ಇಷ್ಟು ನಮಗೆ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಪ್ರೈಸಿಂಗ್ ಎಲ್ಲ ನಾವು ನೆಕ್ಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ನಾವು ಹೋಟೆಲ್ಗಳಲ್ಲೇ ಉಳ್ಕೋತಿದ್ದು, ಆಮೇಲೆ ಲೇಟರ್ ಆನ್ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಏರ್ಬಿಎನ್ಬಿ ಉಳ್ಕೊತಿರೋದು. ನೆಕ್ಸ್ಟ್ ಹೋದರೆ ನಾವು ಏರ್ಬಿಎನ್ಬಿನೇ ಚೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಾಳೆ ಹೋಗ್ತಿರೋದು ಡನಾಂಗ್ ಆ್ಯಂಡ್ ಹೋಯಾನ್ಗೆ. ಅಲ್ಲೂ ಹೋಟೆಲ್ ಬುಕ್ ಮಾಡಿದ್ದೀವಿ. ಏಕೆಂದರೆ ಅಲ್ಲಿ ಏರ್ಬಿಎನ್ಬಿ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ based on reviews. That's all about this vlog. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.